ರಾಯಚೂರಲ್ಲಿ 40 ಬೀದಿ ನಾಯಿಗಳಿಗೆ ಆಶ್ರಯವನ್ನ ನೀಡಿದ ಕುಟುಂಬ. ಅದೇ ಬೀದಿ ನಾಯಿಗಳಿಂದ 2.5 ವರ್ಷದ ಬಾಲಕಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ನೋಡಿ, ರಾಯಚೂರಿನಲ್ಲಿ 40 ಬೀದಿ ನಾಯಿಗಳಿಗೆ ಒಂದು ಕುಟುಂಬ ಆಶ್ರಯ ಕೊಟ್ಟರು. ಅದೇ ಬೀದಿ ನಾಯಿಗಳಿಂದ ಪಾಪ 2.5 ವರ್ಷದ ಬಾಲಕಿಯ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಭಯದಲ್ಲಿ ಓಡಾಡುವಂತಹ ಸ್ಥಳೀಯರಿಂದ ಕುಟುಂಬದ ವಿರುದ್ಧ ದೂರು ದಾಖಲಾಗಿದೆ. ರಾಯಚೂರು ನಗರದ SPH ಕಾಲೋನಿಯಲ್ಲಿ ನಡೆದಿರುವಂತಹ ಘಟನೆ ಇದು. ದೇವಮಿತ್ರ ಎಂಬುವರ ಕುಟುಂಬದಿಂದ ಬೀದಿ ನಾಯಿಗಳಿಗೆ ಆಶ್ರಯವನ್ನು ನೀಡಲಾಗಿರುತ್ತೆ. ಬೀದಿ ನಾಯಿಗಳಿಗೆ ಮಾಂಸದೋಟದ ಜೊತೆಗೆ 2 BHK ಮನೆ ಕೂಡ ಮೀಸಲಾಗಿ ಇಟ್ಟಿರ್ತಾರೆ. ರಾಯಚೂರಿನಲ್ಲಿ ಆಗಿರುವಂತಹ ಘಟನೆ ನೋಡಿ, 40 ಬೀದಿ ನಾಯಿಗಳಿಗೆ ಆಶ್ರಯ ಕೊಟ್ಟಿರುತ್ತಂತೆ. ಓಕೆ, ಪ್ರಾಣಿ ಪ್ರಿಯರು ಅಂತ ಹೇಳ್ಬೋದು, ಅಥವಾ ನಾಯಿಗೆ ನಿಯತ್ತನ್ನು ತೋರಿಸುತ್ತೆ, ಅದು ಅನ್ನ ಹಾಕಿದ್ರೆ ನಿಯತ್ ತೋರಿಸುತ್ತೆ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಇಲ್ಲಿ 2 ವರ್ಷದ ಪುಟ್ಟ ಬಾಲಕಿ ನಾಯಿನ ಸಾಕೊಂಡಿದ್ದಾರೆ. ಓಕೆ, ಪ್ರಾಣಿ ಪ್ರಿಯರು ಅಂತ ಹೇಳ್ಬೋದು, ಓಕೆ. ಬಟ್ ಹಿಂಗೆಲ್ಲ ಅಟ್ಯಾಕ್ ಎಲ್ಲ ಮಾಡುತ್ತೆ, ಇದಕ್ಕೆ ಜವಾಬ್ದಾರಿ ತಗೊಳ್ತಾರ, ಹೊಣೆ ಹೊತ್ಕೊಳ್ತಾರ? 2.5 ವರ್ಷದ ಕಂದಮ್ಮನ ನೋಡಿ, ಕಾಲೆಲ್ಲ ಕಡ್ದು ಹಾಕಿದೆ. ಜೊತೆಗೆ ಅಲ್ಲಿನ ಸ್ಥಳೀಯರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಓಕೆ, ಇವರು ಮನೇಲಿ ಸಾಕ್ತಾ ಇದ್ದಾರೆ, ಪ್ರಾಣಿ ಪ್ರಿಯರು ಮನೇಲಿ ಸಾಕ್ತಾ ಇದ್ದಾರೆ, ಓಕೆ. ಬಟ್ ಬೀದಿಗೆ ಯಾಕೆ ಬಿಡಬೇಕು? ಎಲ್ಲರ ಮೇಲೂ ಅಟ್ಯಾಕ್ ಮಾಡಲಿ ಅಂತ ಬೀದಿಗೆ ಯಾಕೆ ಬಿಡಬೇಕಾಯ್ತು? ಪ್ರೀತಿ ಇದೆಯಾ? ಸಾಕ್ಕೊಳ್ಳಿ ಮನೆಯಲ್ಲಿ. ಈ ನಮ್ಮ SPH ಕಾಲನಿಯಲ್ಲಿ ಇರ್ತಕ್ಕಂಥ ದೇವಿ ಮಿತ್ರ ಎಂಬ ಅವ್ರ ಕುಟುಂಬದವರು ಸುಮಾರು ಬೀದಿ ನಾಯಿಗಳನ್ನ ಸಾಕ್ತಾ ಇದ್ದಾರೆ ಸುಮಾರು ವರ್ಷದಿಂದ. ಅದಕ್ಕೆ ಆಹಾರಗಳನ್ನ ಚಿಕನ್, ಮಟನ್, ಅದು ಇದು ಎಲ್ಲ ಬೀದಿಲೆಲ್ಲ ಹಾಕ್ಕೊಂತ ಹೋಗ್ತಾರೆ. ಒಂದು 40 45 ನಾಯಿಗಳನ್ನ ಸಾಕಿದ್ದಾರೆ. ಒಂದು 2 BHK ಪೋಷಣೆ ಏನಿದೆ ಅಲ್ವಾ, ಕಂಪ್ಲೀಟಾಗಿ ನಾಯಿಗಳ ಸಲುವಾಗಿ ಬಿಟ್ಕೊಟ್ಟಿದ್ದಾರೆ. ಅವ್ರ ಆಫೀಸು, ಕಚೇರಿ, ಅದು ಇದು. ಈ ಬೀದಿ ನಾಯಿಗಳ ಕಿರಿಕಿರಿ ಭಾಳ ಆಗಿಬಿಟ್ಟದೆ. ಹಾಗಾಗಿ ಇಲ್ಲಿ ಮೊನ್ನೆ 10ನೇ ತಾರೀಕು SPH ಕಾಲೋನಿಯಲ್ಲಿ ನಿರಂತರವಾಗಿ ಒಂದು ಮನೆಯಲ್ಲಿ ಒಬ್ಬ ದೇವಿ ಮಿತ್ರ ಅಂತಕ್ಕಂಥ ವಕೀಲರ ಮನೆಯಲ್ಲಿ, ಮಗಳು ಕೂಡ ವಕೀಲರು, ಅವ್ರ ಮನೆಯಲ್ಲಿ 40ರಿಂದ 60 ನಾಯಿಗಳು ಸಾಕಿ ಪ್ರತಿಯೊಬ್ಬರಿಗೂ ಅಟ್ಯಾಕ್ ಮಾಡ್ತಿದ್ದೆವು. ಯಾಕಂದರೆ ವೃದ್ಧರಿಗೆ, ಮಹಿಳೆಯರಿಗೆ, ಅಲ್ಲಿ ಬಂದಿರತಕ್ಕಂಥ ರಾತ್ರಿ ಬರ್ತಕ್ಕಂಥ ಜನರಿಗೆ ಎಲ್ಲರಿಗೆ ಅಟ್ಯಾಕ್ ಮಾಡ್ತಾವೆ. ಮೊನ್ನೆ ರಾತ್ರಿ 10ನೇ ತಾರೀಕು ಶ್ರೀಕಾಂತ್